Hello, this is Deepthi. ಇವತ್ತು ನಾನು ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಡಿರೈವೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಒಟ್ಟು 4 ಡಿರೈವೇಷನ್ ಇದೆ. ಅದರಲ್ಲಿ 0 ಆರ್ಡರ್ ಆ್ಯಂಡ್ ಫಸ್ಟ್ ಆರ್ಡರ್ ಅದು 3 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಹಾಫ್ ಲೈಫ್ ಆಫ್ 0 ಆರ್ಡರ್ ಆ್ಯಂಡ್ ಫಸ್ಟ್ ಆರ್ಡರ್ ಬಂದು ನಿಮಗೆ 2 ಮಾರ್ಕ್ಸ್ಗೆ ಇರುತ್ತೆ ಕ್ವಶನ್ಸ್. ಓಕೆ, ಫಸ್ಟ್ ಒನ್, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ 0 ಆರ್ಡರ್ ರಿಯಾಕ್ಷನ್. ಸೊ 0 ಆರ್ಡರ್ ರಿಯಾಕ್ಷನ್ಗೆ ನಾನು ಡಿರೈವ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಸ್ಟೆಪ್ ಏನು ಬರ್ಕೋಬೇಕು? ಕನ್ಸಿಡರ್ ದ 0 ಆರ್ಡರ್ ರಿಯಾಕ್ಷನ್. ಕನ್ಸಿಡರ್ a 0 order reaction, that is reactant that gives product. Reactant to product na ಕೊಡ್ತಾ ಇದೆ. ಸೊ ಇದಕ್ಕೆ ನಾವು ರೇಟ್ ಆಫ್ ರಿಯಾಕ್ಷನ್ ಬರೆಯೋಣ. ಸೊ ರೇಟ್ ಆಫ್ ರಿಯಾಕ್ಷನ್ is directly proportional to molar concentration of reactant. ಸೊ ಇಲ್ಲಿ 0 ಆರ್ಡರ್ ಅಂತ ಹೇಳಿರೋದ್ರಿಂದ 0 ಅಂತ ಬರ್ಕೋತೀವಿ. So rate of reaction is directly proportional to the 0th power of the molar concentration of reactant. So ಈಗ rate of reaction ಹೇಗೆ ಬರ್ಕೋಬಹುದು ಅಂದರೆ minus dr by dt. minus dr by dt. So proportional ನ ತೆಗೆದು proportionality constant k ಅಂತ ಬರ್ಕೋತಿದ್ದೀನಿ. So r to the power of 0. So r to the power of 0, anything power of 0 is always equal to 1. ಸೊ ಹಾಗಾಗಿ ಮೈನಸ್ ಡಿ ಆರ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಕೆ ಇಂಟು 1. ಸೊ ನೆಕ್ಸ್ಟ್, ಸೊ ನಾನು ಮೈನಸ್ ಸೈನ್ನ ರೈಟ್ ಹ್ಯಾಂಡ್ ಸೈಡ್ಗೆ ತಗೊಳ್ತಾ ಇದ್ದೀನಿ, ಹಾಗೆ ಡಿ ಟಿನೂ ಕೂಡ. ಸೊ ಕೆ ಇಂಟು 1 ಕೆ ಆಗೋಗುತ್ತೆ. ಸೊ ಡಿ ಆರ್ ಇಸ್ ಈಕ್ವಲ್ ಟು ಮೈನಸ್ ಕೆ ಇಂಟು ಡಿ ಟಿ. ಸೊ ಈ ಥರ ನಾನು ಇಂಟರ್ಚೇಂಜ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಈಕ್ವೇಷನ್ 1 ಅಂತ ತಗೊಳ್ತಿದ್ದೆ. ಈಕ್ವೇಷನ್ 1. ಸೊ ಈಗ ಈಕ್ವೇಷನ್ 1ಗೆ ನಾವು ಇಂಟಿಗ್ರೇಷನ್ ಅಪ್ಲೈ ಮಾಡೋಣ. ಅಪ್ಲೈ ಇಂಟಿಗ್ರೇಷನ್. ಅಪ್ಲೈ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಡಿ ಆರ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಕೆ ಅನ್ನೋದು ಕಾನ್ಸ್ಟೆಂಟ್. ಸೊ ಕೆ ಇಂಟಿಗ್ರೇಷನ್ ಆಫ್ ಡಿ ಟಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಇಸ್ ಎಕ್ಸ್ ಅಂತ ನಿಮಗೆ ಗೊತ್ತಿದೆ. ಸೊ ಹಾಗೆಯೇ ಇಂಟಿಗ್ರೇಷನ್ ಆಫ್ ಡಿ ಆರ್ ಅಂತ ಅಂದರೆ ಆರ್ ಆಗೋಗುತ್ತೆ. ಹಾಗೆಯೇ ಕಾನ್ಸ್ಟೆಂಟ್ ಮೈನಸ್ ಕೆ ಇಂಟಿಗ್ರೇಷನ್ ಆಫ್ ಡಿ ಟಿ ದಟ್ ಈಸ್ ಟಿ ಪ್ಲಸ್ ಐ. ಸೊ ಐ ಅನ್ನೋದು ನಾವು ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಹಿಯರ್ ಐ ಇಸ್ ಕಾಲ್ಡ್ ಆಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಸೊ ಇದು ಈಕ್ವೇಷನ್ 2. ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಐನ ಫೈಂಡ್ ಔಟ್ ಮಾಡಬೇಕು. ಸೊ ಟು ಐಡೆಂಟಿಫೈ ಐನ ನಾವು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ನೆಕ್ಸ್ಟ್ ಸ್ಟೆಪ್ಪು, ಲೆಟ್ ಅಸ್ ಟೇಕ್ ಟಿ ಈಸ್ ಈಕ್ವಲ್ ಟು 0. ಟಿ ಈಸ್ ಈಕ್ವಲ್ ಟು 0. ಟೈಮು 0 ಆಯಿತು ಅಂತ ಅಂದರೆ ಆರ್ ಬಿಕಮ್ಸ್ ಆರ್ ನಾಟ್. R becomes R naught. To identify I, T is equal to 0, R becomes R naught. Apply this to the equation 2. Apply this in equation 2. ಇದನ್ನ equation 2ಗೆ ಅಪ್ಲೈ ಮಾಡೋಣ. ಓಕೆ, ಸೊ R ಜಾಗಕ್ಕೆ R naught. equation 2 ನೋಡ್ಕೊಳ್ತಾ ಇರಿ. R ಜಾಗಕ್ಕೆ R naught is equal to minus K. ಸೊ T ಅಂತಂದರೆ 0. ಸೊ 0 ಪ್ಲಸ್ ಐ. ಸೊ ಈಗ ಏನು ಬಂತು? ಕೆ ಇಂಟು 0 0. ದೇರ್ಫೋರ್ ಆರ್ ನಾಟ್ ಈಸ್ ಈಕ್ವಲ್ ಟು ಐ. ಸೊ ನಮಗೆ ಐ ವ್ಯಾಲ್ಯೂ ಆರ್ ನಾಟ್ ಸಿಗ್ತಾ ಇದೆ. ಐ ವ್ಯಾಲ್ಯೂ ಆರ್ ನಾಟ್. ಓಕೆ, ಸೊ ಇವಾಗ ಇದನ್ನು ಈಕ್ವೇಷನ್ 2ಗೆ ಅಪ್ಲೈ ಮಾಡಬೇಕು. ಅಪ್ಲೈ ದಿಸ್ ಇನ್ ಈಕ್ವೇಷನ್. ಅಪ್ಲೈ ದಿಸ್ ಇನ್ ಈಕ್ವೇಷನ್ 2. ಸೊ ಇದನ್ನ ಪುನಃ ಈಕ್ವೇಷನ್ 2ಗೆ ಅಪ್ಲೈ ಮಾಡೋಣ. ಸೊ ಈಕ್ವೇಷನ್ 2 ಅಲ್ಲಿ ನೋಡಿ, ಆರ್ ಮೈನಸ್ ಕೆ ಟಿ, ಆರ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಕೆ ಇಂಟು ಟಿ ಪ್ಲಸ್ ಐ ಜಾಗದಲ್ಲಿ ನಾವು ಆರ್ ನಾಟ್ ಅಂತ ತಗೊಳ್ತಾ ಇದ್ದೀವಿ. ಐ ಜಾಗದಲ್ಲಿ ಆರ್ ನಾಟ್ ಅಂತ ಯೂಸ್ ಮಾಡಿದ್ದೀವಿ. ಈ ಜಾಗದಲ್ಲಿ ಆರ್ ನಾಟ್ ಅನ್ನೋದು ಯೂಸ್ ಮಾಡಿದ್ದೀವಿ. ಓಕೆ, ಸೊ ಅದನ್ನೇಳಿ ತೊಗೊಂಡಿದ್ದೀವಿ. ಈಗ ನೆಕ್ಸ್ಟು ನಾವೇನು ಕಂಡುಹಿಡಿಬೇಕು ಇದರಲ್ಲಿ? ಸೊ ಕ್ವಶನ್ ನೋಡಿ, ಡಿರೈವ್ expression for integrated rate equation. Integrated rate equation, that is
ನಾವು ಕೆ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಕೆನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೊಗೊಳ್ತಾ ಇದ್ದೀನಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೊಗೊಂಡಾಗ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ ಕೆ ಟಿ. ಸೊ ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಆರ್ ನಾಟ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಆರ್ನ ರೈಟ್ ಹ್ಯಾಂಡ್ ಸೈಡಿಗೆ ತೊಗೋತೀನಿ, ಅವಾಗ ಮೈನಸ್ ಆರ್ ಆಗುತ್ತೆ. ಸೊ ಫೈನಲ್ ಆಗಿ ಕೆ ಈಸ್ ಈಕ್ವಲ್ ಟು ಆರ್ ನಾಟ್ ಮೈನಸ್ ಆರ್ ಡಿವೈಡೆಡ್ ಬೈ ಟಿ. ದಿಸ್ ಇಸ್ ದಿ ಫಸ್ಟ್ ಆರ್ಡರ್ ಈಕ್ವೇಶನ್. ಸೊ ಇದರಲ್ಲಿ ಕೆ ಅಂತಂದ್ರೆ ರೇಟ್ ಈಕ್ವೇಶನ್. ಸೊ ಆರ್ ನಾಟ್ ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್, ಆರ್ ಅಂದರೆ ಫೈನಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಟಿ ಅಂದರೆ ಟೈಮ್. ಸೊ ಇದು 0 ಆರ್ಡರ್ದು 3 ಮಾರ್ಕ್ಸ್ ಡಿರೈವೇಶನ್ ಆಗಿದೆ. ಸೊ ನೆಕ್ಸ್ಟ್ ಒನ್, ದಿಸ್ ಇಸ್ ಫಾರ್ 2 ಮಾರ್ಕ್ಸ್. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಆಫ್ ಹಾಫ್ ಲೈಫ್ ಪೀರಿಯಡ್ ಆಫ್ 0 ಆರ್ಡರ್ ರಿಯಾಕ್ಷನ್. 0 ಆರ್ಡರಲ್ಲೇ ಹಾಫ್ ಲೈಫು. ಇದು ಹಾಫ್ ಲೈಫ್ ಕೇಳಿದ್ರೆ ಯಾವಾಗಲೂ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಈ ಥರ ಕ್ವಶನ್ ಇರ್ಬೋದು. ಆರ್ ಶೋ ದಟ್ ಫಾರ್ ಎ 0 ಆರ್ಡರ್ ರಿಯಾಕ್ಷನ್ ಹಾಫ್ ಲೈಫ್ ಪೀರಿಯಡ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್. ಈ ಥರದ್ದು ಕ್ವಶನ್ ಇರುತ್ತೆ. ಸೊ ಹೇಗೆ ಮಾಡೋದಿದ್ನ ನೋಡೋಣ. ಸೊ 0 ಆರ್ಡರ್ ಅಂದ ತಕ್ಷಣ ನಾವು 0 ಆರ್ಡರ್ದು ಫಾರ್ಮುಲಾ ಯೂಸ್ ಮಾಡ್ಕೋಬೇಕಿಲ್ಲಿ. ಸೊ ವಿ ನೋ ದ್ಯಾಟ್. ಸೊ ನಮಗೆ ಗೊತ್ತಿರೋ ಅಂಥದ್ದು ವಿ ನೋ ದಟ್ ದ ಫಾರ್ಮುಲಾ ಕೆ ಈಸ್ ಈಕ್ವಲ್ ಟು ಆರ್ ನಾಟ್ ಮೈನಸ್ ಆರ್ ಡಿವೈಡೆಡ್ ಬೈ ಟಿ. ಸೊ ಫಸ್ಟ್ ಆರ್ಡರ್ದು ಏನು ಫಾರ್ಮುಲಾ ಕಲ್ತಿರ್ತೀರ ಅದನ್ನ ಇಲ್ಲಿ ಅಪ್ಲೈ ಮಾಡ್ತೀರ. ಸೊ ನೆಕ್ಸ್ಟ್ ವೆನ್ ಟಿ ಈಸ್ ಈಕ್ವಲ್ ಟು ಟಿ ಹಾಫ್, ನಾವು ಹಾಫ್ ಲೈಫ್ ಕಂಡಿಡ್ತಾ ಇರೋದು. ಸೊ ಹಾಫ್ ಲೈಫ್ ಅಂತ ಹೇಳಿದ್ರೆ ಸೊ ಇನಿಷಿಯಲ್ ಕಾನ್ಸಂಟ್ರೇಷನ್ಗಿಂತ ಅರ್ಧ. ಸೊ ದಟ್ ಮೀನ್ಸ್ ದ ಟೈಮ್ ಟೇಕನ್ ಟು ಕಂಪ್ಲೀಟ್ ದಿ ರಿಯಾಕ್ಷನ್ by 50%. ಇಲ್ಲದಿದ್ದರೆ the time during which the concentration of reaction is reduced to half of its initial value ಅಂತ ಕರಿತೀವಿ. ಇನಿಷಿಯಲ್ ವ್ಯಾಲ್ಯೂಕ್ಕಿಂತ ಅರ್ಧ ಭಾಗ ರೆಡ್ಯೂಸ್ ಆಗಿರೋದನ್ನೇ ನಾವು ತೋರಿಸ್ತಾ ಇರೋದಿಲ್ಲಿ. ಸೊ ಟಿ ಈಸ್ ಈಕ್ವಲ್ ಟು ಟಿ ಹಾಫು. ಆದರೆ ಲಾಸ್ಟ್ ಡಿರೈವೇಷನಲ್ಲಿ ಏನು ಮಾಡಿದ್ವಿ, ಟಿ ಈಸ್ ಈಕ್ವಲ್ ಟು 0 ಅಂತ ತೊಗೊಂಡಿದ್ವಿ. ಸೊ ನೆಕ್ಸ್ಟ್ ಆರ್ ಈಸ್ ಈಕ್ವಲ್ ಟು ಅದರಲ್ಲಿ ಆರ್ ನಾಟ್ ಅಂತ ತೊಗೊಂಡಿದ್ವಿ. ಇದರಲ್ಲಿ ಆರ್ ನಾಟ್ ಡಿವೈಡೆಡ್ ಬೈ 2. ಎಲ್ಲಾನು ಅರ್ಧ ಮಾಡ್ಕೋಬೇಕು, ಹಾಫ್ ಅಂತ ಮಾಡ್ಕೋಬೇಕು. ಸೊ ಇದನ್ನ ಎಲ್ಲಿಗೆ ಅಪ್ಲೈ ಮಾಡ್ತೀರಾ ಅಂದರೆ ಈಕ್ವೇಷನ್ 1ಗೆ ಅಪ್ಲೈ ಮಾಡ್ತೀರಾ. ಸೊ ಇಲ್ಲೇನು ನಾವು ಚೇಂಜಸ್ ಮಾಡ್ಕೊಂಡಿದ್ರೆ ಅದನ್ನ ಈಕ್ವೇಷನ್ 1ಗೆ ಅಪ್ಲೈ ಮಾಡ್ತೀರಾ. ದೇರ್ಫೋರ್ ಕೆ ಈಸ್ ಈಕ್ವಲ್ ಟು ಆರ್ ನಾಟ್ ಏನಿದೆ ಆರ್ ನಾಟ್ ಹಾಗೆ ಬರ್ಕೊಳ್ಳೋಣ. ಆರ್ ಅನ್ನೋದನ್ನ ನಾವೇನು ತೊಗೊಂಡಿದ್ದೀವಿ, ಆರ್ ನಾಟ್ ಬೈ 2 ಅಂತ ತೊಗೊಂಡಿದ್ವಿ. ಡಿವೈಡೆಡ್ ಬೈ ಟಿ ಏನಂತ ಬರ್ಕೊಂಡಿದ್ದೀವಿ, ಟಿ ಹಾಫ್ ಅಂತ ಬರ್ಕೊಂಡಿದ್ವಿ. ಈಗ ಇದಕ್ಕೆ ಎಲ್ ಸಿ ಎಮ್ ತಗೊಳ್ಳೋಣ. 2 ಇಂಟು ಆರ್ ನಾಟ್, 2 ಆರ್ ನಾಟ್ ಮೈನಸ್ ಆರ್ ನಾಟ್ whole divided by 2 and whole divided by t half. So final ಆಗಿ 2 minus r naught ಎಷ್ಟು ಬಂತು, r naught by 2, r naught by 2 whole divided by t half. Therefore final answer ಏನು ಬರುತ್ತೆ ನಮಗೆ ಇದಕ್ಕೆ, r naught 2 into t half. ಈ 2ನ ಕೆಳಗಡೆ ತಗೊಳ್ತಿದ್ದೀವಿ. ಫೈನಲ್ ಆಗಿ ನಿಮಗೆ ಆನ್ಸರ್ k is equal to r naught ಡಿವೈಡೆಡ್ ಬೈ 2k. ಟಿ ಹಾಫ್ನ ಈ ಕಡೆ ತಗೊಳ್ಳೋಣ. ಇದು ನಿಮಗೆ ಬಂದಿರೋ ಆನ್ಸರ್. ಸೊ ಕೇಳಿರೋದು ನಿಮಗೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಆಫ್ ಹಾಫ್ ಲೈಫ್ ಪೀರಿಯಡ್ ಅಂತ ಕೇಳಿದ್ದಾರೆ. ಹಾಫ್ ಲೈಫ್ ಪೀರಿಯಡ್ ಅಂದರೆ ಟಿ ಹಾಫ್ನ ನಾವು ಕಂಡುಹಿಡಿಬೇಕು. ಸೊ ಗೊತ್ತಾಗಿದೆ ಅಲ್ವಾ. ಸೊ ಫಸ್ಟ್ ಆರ್ಡರ್ ಫಾರ್ಮುಲಾ ತೊಗೋತೀವಿ. ಟಿ ಈಸ್ ಈಕ್ವಲ್ ಟು ಟಿ ಹಾಫ್, ಆರ್ ಈಸ್ ಈಕ್ವಲ್ ಟು ಆರ್ ನಾಟ್. ಅದನ್ನು ಇಲ್ಲಿಗೆ ಅಪ್ಲೈ ಮಾಡ್ತೀವಿ. ಸೊ ನೆಕ್ಸ್ಟ್ ಕೆ ಈಸ್ ಈಕ್ವಲ್ ಟು ಆರ್ ನಾಟ್ ಬೈ 2, ಟಿ ಹಾಫ್ ಬರುತ್ತೆ. ಕೆ ಮತ್ತು ಟಿನ ನಾನು ಇಂಟರ್ಚೇಂಜ್ ಮಾಡಿದ್ದೀನಿ. ಸೊ ಟಿ ಹಾಫ್ ಅಂತ ತಗೊಂಡು ಆರ್ ನಾಟ್ 2ನ ಕೆಳಗಡೆ ತೊಗೊಂಡಿದ್ದೀನಿ, 2k. ಇದು 2 ಮಾರ್ಕ್ಸ್ಗೆ ನಿಮಗೆ ಕ್ವಶನ್ನು. ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸು ಇರುತ್ತೆ. ಸೊ ನೆಕ್ಸ್ಟ್ ಡಿರೈವೇಷನ್ಗೆ ಹೋಗೋಣ. ಸೊ ಥರ್ಡ್ ಒನ್. ಸೊ ದಿಸ್ ಈಸ್ ಫಾರ್ 3 ಮಾರ್ಕ್ಸ್. ನಿಮಗೆ 0 ಆರ್ಡರ್ ಫಸ್ಟ್ ಆರ್ಡರಲ್ಲಿ ಅದೆರಡರಲ್ಲಿ ಅದರ ಒಂದು ಡಿರೈವೇಷನ್ ಬರುತ್ತೆ. ನೀವು ಎಲ್ಲ ಮಾಡೋ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹೇಗೆ ಡಿರೈವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಕನ್ಸಿಡರ್ ದ ಫಸ್ಟ್ ಸ್ಟೆಪ್ಪು, consider a first order reaction. It is a reactant that gives product. So rate of reaction is directly proportional to molar concentration of first power of the reactant. ಇಲ್ಲಿ ಫಸ್ಟ್ ಆರ್ಡರ್ ಅಂತ ಹೇಳಿದ್ದೀವಿ, ಹಾಗಾಗಿ ಫಸ್ಟ್ ಪವರ್ ಆಫ್ ದಿ ರಿಯಾಕ್ಟೆಂಟ್. ಸೊ ಇದನ್ನ ಹೇಗೆ ಬರ್ಕೊಳ್ತೀವಿ, ಮೈನಸ್ ಡಿ ಆರ್ ಬೈ ಡಿ ಟಿ. ಸೊ ಪ್ರೊಪೋರ್ಷನಲ್ ತೆಗೆದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಕೆ r to the power of 1. ಸೊ ಈಗ ಇಂಟರ್ಚೇಂಜ್ ಮಾಡೋಣ. ಆರ್ನ ಒಂದು ಕಡೆ, ಟಿ ಇನ್ನೊಂದು ಕಡೆಗೆ ತಗೊಳ್ಳೋಣ. ಸೊ ಮೈನಸ್ ಸೈನ್ನ ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡೋಣ. ಸೊ ಡಿ ಆರ್ ಬೈ ಆರ್
ದಟ್ ಈಸ್ ಈಕ್ವಲ್ ಟು ಮೈನಸ್ ಕೆ ಇಂಟು, ಸೊ ಇದಾದ ತಕ್ಷಣ ನಾವು ಇಂಟರ್ಚೇಂಜ್ ಮಾಡಿದ ತಕ್ಷಣ ಈಕ್ವೇಷನ್ 1 ಅಂತ ಬರ್ಕೊಳ್ಳಿ. ಇಲ್ಲ ಕಂಪ್ಲೀಟ್ ಇಂಟರ್ಚೇಂಜ್ ಮಾಡಿದಾಗ ಈಕ್ವೇಷನ್ 1 ಅಂತ ತಗೊಳ್ಳಿ. ಸೊ ನೆಕ್ಸ್ಟ್ ಅಪ್ಲೈ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಅಪ್ಲೈ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ಸ್. Now I am applying integration dr by r that is equal to minus k, that is constant, integration of dt. So again, so formula ಇದು ಯಾವ ಥರ ಇದೆ ಅಂತಂದರೆ dr by r 1 by x dx ಈ ಫಾರ್ಮಲ್ ಇದೆ. ಸೊ 1 by x dxನ ನಾವು ln x ಅಂತ ತಗೊಳ್ತೀವಿ, ln x. ಸೊ ಇವಾಗ ಇದನ್ನ ಅಪ್ಲೈ ಮಾಡೋಣ. ಇಲ್ಲಿ ಇಂಟಿಗ್ರೇಷನ್ ಆಫ್ dr by r ಅಂತ ಅಂದರೆ ಇಲ್ಲಿ x ಅಂತ ತೊಗೊಂಡಿದ್ದೀವಿ, ಇಲ್ಲಿ ln r ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟಿಗ್ರೇಷನ್ ಆಫ್ dt ಅಂದರೆ k ಇಂಟು ಟಿ ಪ್ಲಸ್ ಐ, ವೆರ್ ಐ ಇಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. To know the value of I, t is equal to 0, r becomes r naught. Okay, when t is equal to 0, r becomes r naught. ಇದನ್ನ equation 2 ಅಂತ ತಗೊಂಡಿರೋಣ. Now apply this in equation 2. ಇಲ್ಲಿ ಏನು ತೊಗೊಂಡಿರ್ತೀವಿ ಅದನ್ನ ಈಕ್ವೇಷನ್ 2 ಅಪ್ಲೈ ಮಾಡೋಣ, ಅವಾಗ ನಮಗೆ ಐ ವ್ಯಾಲ್ಯೂ ಸಿಗುತ್ತೆ. ಓಕೆ, ಲಾನ್ ಆರ್ನ ಆರ್ ನಾಟ್ ಅಂತ ತಗೋಬೇಕು. ದಟ್ ಈಸ್ ಈಕ್ವಲ್ ಟು ಮೈನಸ್ ಕೆ, ಟಿ ಈಸ್ ಈಕ್ವಲ್ ಟು 0 ಆಯಿತು ಪ್ಲಸ್ ಐ. ಸೊ ದೇ ಫೋರ್ ಹೇಗೆ ಬರುತ್ತೆ, ಲಾನ್ ಆರ್ ನಾಟ್ ದಟ್ ಈಸ್ ಈಕ್ವಲ್ ಟು ಐ. ಎಗೇನ್ ಅಪ್ಲೈ ದಿಸ್ ಇನ್ ಈಕ್ವೇಷನ್ 2. ನಮಗೇನು ಐ ವ್ಯಾಲ್ಯೂ ಸಿಕ್ಕಿದೆ ಅದನ್ನ ಈಕ್ವೇಷನ್ 2ಗೆ ಹಾಕಬೇಕು. ಸೊ ಐ ವ್ಯಾಲ್ಯೂ ಈ ಜಾಗದಲ್ಲಿ ಏನು ಬರುತ್ತೆ, ಲಾನ್ ಆರ್ ನಾಟ್. ಸೊ ನೋಡ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ಪು ಲಾನ್ ಆರ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಐ ಜಾಗದಲ್ಲಿ ಏನಿದೆ, ಲಾನ್ ಆರ್ ನಾಟ್ ಇದೆ, ಲಾನ್ ಆರ್ ನಾಟ್. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನಮಗೆ ಬೇಕಾಗಿರೋದು ವ್ಯಾಲ್ಯೂ ಕೆಗೆ. ಸೊ ಕೆನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಳ್ತೀವಿ, ಲಾನ್ ಆರ್ನ ರೈಟ್ ಹ್ಯಾಂಡ್ ಸೈಡ್ಗೆ ತೊಗೋತೀವಿ. ಸೊ ಆವಾಗ ನಿಮಗೆ kt that is equal to ln r naught minus ln r ಹೀಗೆ ಬರುತ್ತೆ. ಸೊ ನೆಕ್ಸ್ಟ್, ಸೊ ಇದನ್ನ ಹೇಗೆ ಬರೆಯೋದು, ಲಾನ್ ಆರ್ ನಾಟ್ ಮೈನಸ್ ಆರ್. ಸೊ ಲಾನ್ ಎಮ್ ಮೈನಸ್ ಲಾನ್ ಎನ್ ಅಂತಂದರೆ ಲಾನ್ ಎಮ್ ಡಿವೈಡೆಡ್ ಬೈ ಎನ್. ಈ ಥರ ನಿಮಗೆ ಇಂಡಿಸಸ್ ಇದೆ. ಓಕೆ, ಸೊ ಹಾಗಾಗಿ ಇದನ್ನ ಹೇಗೆ ಬರ್ಕೋಬೋದು ಅಂದರೆ ಲಾನ್ ಆರ್ ನಾಟ್ ಡಿವೈಡೆಡ್ ಬೈ ಆರ್ ಅಂತ ಬರ್ಕೋತೀವಿ. ಲಾನ್ ಆರ್ ನಾಟ್ ಡಿವೈಡೆಡ್ ಬೈ ಆರ್ ಕೆ ಟಿ. ಸೊ ದಿಸ್ ಲಾನ್ನ ನಾವು ಲಾಗಾಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ, ಸೊ ಎಲ್ ಎನ್ ಇಸ್ ಕನ್ವರ್ಟೆಡ್ ಇನ್ ಟು ಲಾಗ್ ಬೈ ಮಲ್ಟಿಪ್ಲೈಯಿಂಗ್ 2.303. ಸೊ ನೆಕ್ಸ್ಟ್ ಸ್ಟೆಪ್ಗೆ ಏನು ಮಾಡಬೇಕು, ಕೆ ಟಿ ದಟ್ ಈಸ್ ಈಕ್ವಲ್ ಟು 2.303 ಲಾಗ್ ಟು ದಿ ಬೇಸ್ 10 ಆರ್ ನಾಟ್ ಬೈ ಆರ್ ಹೀಗೆ ಬರುತ್ತೆ. ಸೊ ಟಿನ ಕೆಳಗಡೆ ತಗೊಳ್ಳಿ. ಸೊ ಕೆ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಟು ದ ಬೇಸ್ 10 ಆರ್ ನಾಟ್ ಬೈ ಆರ್. ದಿಸ್ ಈಸ್ ದಿ ಫೈನಲ್ ಈಕ್ವೇಷನ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ನೋಡ್ಕೋಬೇಕು, ಹಿಯರ್ ದ ಲಾನ್ ಎಲ್ ಎನ್ ಆರ್ ನಾಟ್ ಡಿವೈಡೆಡ್ ಬೈ ಆರ್. ಸೊ ಕೊನೆಗೆ ಅದನ್ನ ಲಾಗಾಗಿ ಕನ್ವರ್ಟ್ ಮಾಡಬೇಕಾದ್ರೆ 2.303 ಮಲ್ಟಿಪ್ಲೈ ಮಾಡ್ತೀರಾ, 2.303 ಲಾಗ್ ಟು ದ ಬೇಸ್ 10 ಆರ್ ನಾಟ್ ಬೈ ಆರ್. ಸೊ ನೆಕ್ಸ್ಟ್ ಕ್ವಶನ್, ಫೋರ್ತ್ ಒನ್, ಶೋ ದಟ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹಾಫ್ ಲೈಫ್ ಬಗ್ಗೆ ಕೇಳ್ತಿರೋದು. ಹಾಫ್ ಲೈಫ್ ಪೀರಿಯಡ್ ಇಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ದಿಸ್ ಇಸ್ ಫಾರ್ 2 ಮಾರ್ಕ್ಸ್. ಸೊ ಇಲ್ಲಿ ಕೇಳ್ತಿರೋದು ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಅವಾಗ ಏನು ಮಾಡಬೇಕು, ಫಸ್ಟ್ ಆರ್ಡರ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಆಗಲೇ ಮಾಡಿರೋ ಥರ ಮಾಡಬೇಕು. ಹಾಫ್ ಲೈಫ್ ಅಂದ ತಕ್ಷಣ ಎಲ್ಲಾನು ಹಾಫ್ ಆಗಿ ತಗೋಬೇಕು, ಅರ್ಧ. ಸೊ ವಿ ನೋ ದ್ಯಾಟ್ ಕೆ ಈಸ್ ಈಕ್ವಲ್ ಟು 2.303 ಟಿ ಲಾಗ್ ಆರ್ ನಾಟ್ ಬೈ ಆರ್. ವೆನ್ ಟಿ ಈಸ್ ಈಕ್ವಲ್ ಟು ಟಿ ಹಾಫ್, ದೆನ್ ಆರ್ ಬಿಕಮ್ಸ್ ಆರ್ ನಾಟ್ ಬೈ. ಸೊ ಈ ಥರ ಬರ್ಕೋಬೇಕು. ಇವಾಗ ಇದನ್ನ ಎಲ್ಲಿಗೆ ಅಪ್ಲೈ ಮಾಡಬೇಕು, ಈಕ್ವೇಷನ್ 1ಗೆ ಅಪ್ಲೈ ಮಾಡ್ತೀರಾ.
So K is equal to 2.303 T half log R0 ಆಗಿ ಬರ್ಕೊಳ್ಳೋಣ. R9 ಅಂತ ತಗೊಂಡಿದ್ದೀವಿ, R0 by 2 ಅಂತ ತಗೊಂಡಿದ್ದೀವಿ. ಸೊ ಇಯರ್ R0 ಕ್ಯಾನ್ಸಲ್, 2 ಮಿಕ್ಕಿದೆ, 2ನ ನಾವು ನ್ಯೂಮರೇಟರ್ಗೆ ತಗೋತಾ ಇದ್ವಿ. ಸೊ ಇಲ್ಲಿ ನಾವು ಕಂಡುಹಿಡಬೇಕಾಗಿರೋದು ಹಾಫ್ ಲೈಫು. ಸೊ ಹಾಗಾಗಿ ಟಿ ಹಾಫ್ನ ಈ ಕಡೆ ತಗೊಳ್ತಿದ್ದೀನಿ. 2.303 K log 2. ಸೊ ಲಾಗ್ 2 ಅಂತಂದರೆ ಸೊ ಅದ್ರ ವ್ಯಾಲ್ಯೂ 0.3010. ಸೊ ಲಾಗ್ 2 ಮೀನ್ಸ್ 0.3010. ಸೊ 2.303 ಡಿವೈಡೆಡ್ ಬೈ ಕೆ ಲಾಗ್ 2 ಅಂತಂದರೆ 0.3010. Therefore final answer is 0.693 K T half. This is the final answer for half-life of first order reaction. T half is equal to 0.693 divided by K. So ಇಲ್ಲಿ ಕೊಟ್ಟಿದ್ದಾರೆ ನೋಡಿ, the half-life period is independent of initial concentration of reactant. ಇಲ್ಲಿ half-life ಯಾವ ಕಾನ್ಸಂಟ್ರೇಷನ್ ಮೇಲೂ ಡಿಪೆಂಡ್ ಆಗಿಲ್ಲ, ಹಾಗಾಗಿ ಅದು ಇಂಡಿಪೆಂಡೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ 4 ಡಿರೈವೇಷನ್, ಅದರಲ್ಲಿ 3 ಮಾರ್ಕ್ಸಲ್ಲಿ 2ರಲ್ಲಿ 1 ಕೊಡ್ತಾರೆ, ಇನ್ನು 2 ಮಾರ್ಕ್ಸ್ಗೆ ಸೊ ಪ್ರಾಬ್ಲಮ್ ಇಲ್ಲಾಂದರೆ ಡಿರೈವೇಷನ್ ನೋಡ್ಕೊಂಡಿರಿ. ಸೊ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.